ನೀವು ನಿಮ್ಮ ಮಕ್ಳ ಜೊತೆ ಹೀಗೆ ಕಣ್ಣಾಮುಚ್ಚಾಲೆ ಆಟ ಆಡ್ತೀರಾ? ನಾನು ಚಿಂಟು ಟಾಮ್ ಆ್ಯಂಡ್ ಜೆರ್ರಿ ಥರ ಜಗಳ ಆಡಿದ್ವಾ. ಸೊ ಈಗ ನಮ್ಮ ಚಿಂಟು ಏನು ಮಾಡಿದ್ದಾನೆ, ಮುನ್ಸೋಗ್ಬಿಟ್ಟವನೆ ಗೈಸ್ ನನ್ನ ಜೊತೆ ಮುನ್ಸ್ಕೊಂಡ್ಬಿಟ್ಟು ಹೋಗಿ ಕೆಳಗೆ ಹೋಗಿ ಅವಚ್ಕೊಂಡು ಮಲ್ಕೊಂಡ್ಬಿಟ್ಟವನೆ. ಬಟ್ ಅವನಿಗೆ ಅಲ್ಲಿ ಇರೋ ಮೊಬೈಲ್ ತೊಗೋಬೇಕು ಆ್ಯಂಡ್ ಆಲ್ಸೋ ನಾ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ನೋಡಬೇಕು ಅವನು. ಬಟ್ ಅವನಿಗೆ ಏನೂ ಗೊತ್ತಾಗ್ತಾ ಇಲ್ಲ. ನಾನು ಅವನಿಗೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಮೂವ್ ಆಗ್ತಾನೇ ಇದ್ದೀನಿ ಆ ಕಡೆ ಈ ಕಡೆ. ಆ್ಯಂಡ್ ಮೊಬೈಲ್ನ ತೆಗೆದು ಸಿಕ್ಕೋಣ ಅಂತ ಪ್ಲ್ಯಾನ್ ಹಾಕ್ತಾ ಇದ್ದೀನಿ. ಅವ್ನಿಗೀಗ ಮೊಬೈಲ್ ಬೇಕು, ಅಟ್ಲೀಸ್ಟ್ ಆ ಮೊಬೈಲ್ ಆದರೂ ಹೊರಗೊಳಗೆ ಕೂತ್ಕೊಂಡು ನೋಡೋಣ ಅಂತ ಅವ್ನ ಪ್ಲ್ಯಾನು. ಬಟ್ ನಾನು ಅದಕ್ಕೂ ಬಿಡಲಿಲ್ಲ ಗೊತ್ತಾ, ಅದನ್ನು ಎತ್ತಿಟ್ಕೊಂಡ್ಬಿಟ್ಟೆ. ಆ್ಯಂಡ್ ನಾನು ಸಹ ಅವ್ನ ಕಣ್ಣಿಗೆ ಕಾಣ್ದಂಗೆ ಬೇರೆ ಕಡೆ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಅವನಿಗೆ ಅಮ್ಮ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಚಿಂಟು ಸೂಪರಾಗಿ ಇಲ್ಲ, ಚಿಂಟು ಅಬ್ನಾರ್ಮಲ್ ಆಗಿದ್ದಾನೆ. ಚಿಂಟುಗೆ ಓದಿ ಹುಚ್ಚಿಡ್ತಿದೆ. ಅವನಿಗೆ ಟೀ ಎಲ್ಲ ಹಾಕ್ಬೇಕನ್ನೋದೇ ಗೊತ್ತಿಲ್ಲ. ಚಿಂಟುಗೆ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಹಾಗೆ ಮ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೆ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿಬಿಟ್ಟೆ. ಚಿಂಟುಗೆ ಸ್ನ್ಯಾಕ್ಸ್ ಈಗ ಟೈಮ್ ಎಷ್ಟು ಗೊತ್ತಾ? 5:45. ಬೆಳಗ್ಗೆ ಎಲ್ಲ ಮಳೆ ಹೋದು ಇವಾಗ ಬಿಸಿಲಿದೆ ಗೈಸ್. ನೋಡಿ ಹೊರಗೆ ಕಾಣಿಸ್ತಾ ಇದೆಯಾ? ಫುಲ್ ಬಿಸಿಲಿದೆ. ಏನು ಚಿಂಟು ಸ್ನ್ಯಾಕ್ಸ್ ಇವತ್ತು? ಹೊರಗಡೆ ಹೋಗೋಣ ಸ್ನ್ಯಾಕ್ಸ್ಗೆ? ಗೋಬಿ ತಿನ್ಕೊಬಿಡೋಣ. ಗೋಬಿ ಬಾಯ್. ಬಿಸಿಲಿದೆ, ಬೈಕ್ ಹೋಗೋಣ. ಗೋಬಿ ತಿನ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಏನಾದ್ರು ತಗೊಂಡು ಬರೋಣ. ಪಾರ್ಸಲ್ ಎಲ್ಲ ಇಲ್ಲಮ್ಮ. ನೀನು ಇಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಅವೆಲ್ಲ ಇಲ್ಲಮ್ಮ. ಹೋಟೆಲ್ಗೆ ಹೋದ್ರೆ ಹೋಟ್ಲಲ್ಲಿ ತಿನ್ಕೊಂಡು ಬರಬೇಕು. ಬರೀ ಅಡಿಕ್ಷನ್ ಆಗೋಗಿದೆ ಗಾಯ್ಸ್. ಮಾತೆತ್ತರು ಏನಾದರೂ ಸರಿ ಪಾರ್ಸಲ್ ತೊಗೊಂಡು ಬರೋದು, ಇಲ್ಲಿ ಟಿ ವಿ ಹಾಕೊಳ್ಳೋದು, ಕುತ್ಕೊಳ್ಳೋದು, ತಿನ್ನೋದು. ಅವೆಲ್ಲ ಇಲ್ಲ. ನೆಮ್ಮದಿಯಾಗಿ ಹೋಗಿ ಕುತ್ಕೊಂಡು ತಿನ್ಕೊಂಡು ಬರೋದು. ನೋಡಿ ಗೈಸ್ ಹಿಂಗಿದ್ದಾನೆ. ಹಿಂಗಿದ್ದಾನೆ ಇವನು. ಅಂದ್ರೆ ಅಡಿಕ್ಷನ್ ಅಂದ್ರೆ ಯಾರಿಗೂ ನನ್ನ ಬಗ್ಗೆ ಅಡಿಕ್ಷನ್ ಇಲ್ವಲ್ಲ ಗೈಸ್. ಅದೇ ನನಗೆ ಬೇಜಾರಾಗ್ತಿರೋದು. ನೋಡಿ ಅವನಿಗೆ ಯೂಟ್ಯೂಬ್ ಬಗ್ಗೆ ಅಡಿಕ್ಷನ್, ಅವನ ಮೊಬೈಲ್ ಅಡಿಕ್ಷನ್. ಸೊ ಮೊಬೈಲ್ ಬೇಕು ಅವನಿಗೆ ಮೊಬೈಲ್ ಇಂಪಾರ್ಟೆಂಟು, ಅವ್ನು ನೋಡೋ ಯೂಟ್ಯೂಬ್ ಇಂಪಾರ್ಟೆಂಟು. ಸೊ ಅವ್ನು ಹೊರಗಡೆ ಚಾಟ್ಸ್ ಕೊಡಿಸ್ತೀನಿ ಬಾರೋ ಅಂದರೂ ಬರೋಕ್ಕೆ ರೆಡಿ ಇಲ್ಲ. ಬಂದ್ರೂ ಮನೇಲಿ ಬಂದು ತಿನ್ಬೇಕಂತೆ. ನೋ ವೇ ಮಗ, ನೋ ವೇ. ಎಲ್ರಿಗೂ ಒಂದೊಂದು ಅಡಿಕ್ಷನ್ ಇರುತ್ತೆ ಅಲ್ಲ ಗೈಸ್. ಇಲ್ಲ ಚಾಟ್ಸ್ ಎಲ್ಲಿ ಸಿಗುತ್ತೆ ನಿಮಗೆ? ಮತ್ತೆ ಚಾಟ್ಸ್ ಎಲ್ಲಿ ಯಾರು ಮಾಡ್ತಾರೆ? ಗೋಬಿ ತಿನ್ನೋಣ ಅಂದಿದ್ದು. ಗೋಬಿ ಚಾಟ್ ಅಲ್ದೇನೆ ಇನ್ನೇನು ಊಟ. ಏನು ಮಾಡೋದು ಗೈಸ್? ಏನೂ ಇಲ್ಲ. ಇಲ್ಲೇ 1 ಕಿಲೋಮೀಟ್ರಲ್ಲಿ ಹೋಗಿ ಒಂದು ಸುತ್ತಾಡ್ಕೊಂಡು ಬರೋಣ ಅನ್ನೋಂಗಿಲ್ಲ. ಹೋಗ್ಬೇಕು, 5 ಕಿಲೋಮೀಟ್ರ್ ಹೋಗ್ಬೇಕು. ಏನು ಇಲ್ಲ ಹಿಂದೆ ನೋಡೋಕ್ಕೆ ಅನ್ಕೊಳ್ತದೆ. ಏನಿದೆ ಇಂಥ ಊರಲ್ಲಿ ತಂದಿಟ್ಟಿದ್ದೆ ನನ್ನ. ಅಲ್ಲ ಗೈಸ್, ನಿಮಗೆ ನೋಡೋಕ್ಕೆ ಬೇಜಾರಾಗುತ್ತೆ. ನಾನು ದಿನ ಇದೇ ಲೈಫ್ ಲೀಡ್ ಮಾಡಬೇಕು. ಏನು ಮಾಡಬೇಕು ಗೈಸ್? ಹೇಳಿ, ಎನಿ ಸೊಲ್ಯೂಷನ್? ಏನು ಇನ್ನೂ ಇಲ್ಲ ಮಾತಾಡೋಕ್ಕೆ. ಬೇಜಾರು ನನಗೆ. ನಿನ್ನ ಹರಿಕತೆ ನಿನಗೆ, ನನ್ನ ಡ್ರಾಮಾ ನನಗೆ. ಬಾ ಕಾಫಿ ಮಾಡ್ಕೊಂಡು ಕುಡಿಯೋಣ. ನಿಂಗೆ ಹಾಲು ಹಾಲು ಬಿಟ್ಟಾಕುವಮ್ಮ. ನನಗೆ ಇವತ್ತು ಹಾಲು ಬೇಡ. ಅಮ್ಮ ನನಗೆ ನಾನೀಗ
ಕುಡಿತಿರೋದು ಬಿಟ್ಬಿಡ್ತೀನಿ ಹಿಂಗಾದ್ರೆ. ನಾನು ನಿನ್ನೇ ಬಿಟ್ಬಿಡ್ತೀನಿ ಹಿಂಗಾದ್ರೆ. ನನಗೆ ನಾನು ಅವನು ಬಿಡ್ತೀನಿ. ಈಗ ಒಂದ್ ಸ್ವಲ್ಪ ಸಾಕು, ಇವನಿಗೋಸ್ಕರ ನಾನು ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ನನ್ನ ಜೀವನೇ ಕುಲ್ಗೆಡಿಸ್ಕೊಂಡ್ಬಿಟ್ಟೆ ನಿನ್ಗೋಸ್ಕರ. ನನ್ನ ಲೈಫೇ ಬರ್ಬಾದಾಗೋಯ್ತು. ಕಾರಣ ನಿಹಾಲ್. ನೋಡಿ ಗೈಸ್, ನೋಡಿ ಗೈಸ್, ಇವನಿಗೋಸ್ಕರ ನನ್ನ ಲೈಫೇ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ನನಗೆ ಹೊಡಿತಾನೆ. ಮಿಸ್ ಬಾ, ಏನ್ ಮಾಡೋಣ ನೋಡೋಣ. ಇದು ಬಾ. ಹಾಲ್ ಬೇಡ. ಆಯ್ತು, ಆಮೇಲೆ ಕೊಡು, ನನ್ಗೆ ಈಗ ಬೇಡ ಅಷ್ಟೇ. ನಾನು ನೋಡಿಸ್ತೀನಿ. 24 ತಾಸು ನೀ ಗಾಡಿ ಮನೇಲೆ ಇರ್ತೀನಿ ನಾನು. ನಂಗೆ ಒಂದಿನ ಕುಡಿಲಿಲ್ಲ ಅಂದ್ರೆ ಏನಾಗಲ್ಲ ಅಮ್ಮ. ನಾನು ಹಾಸ್ಪಿಟಲ್ಗೆ ಹೋಗಿ ಸೇರ್ಕೊಳ್ಳೋದ ಅಮ್ಮ. ಏನಮ್ಮ ಸ್ನ್ಯಾಕ್ಸ್ ನೂಡಲ್ಸ್ ಐತಿಯಾ? ನೂಡಲ್ಸ್ ಇಲ್ಲ ಅಂದ್ರೆ ತರಾನ. ತಿಕ್ಲಿರ್ತೈತಾ? ತಿಕ್ಲಿರು ಬರ್ತಾರ ಅಂತೆಪ್ಪ. ಬನ್ನಿ ಗೈಸ್, ಏನಿದೆ ನೋಡೋಣ. ಏನೂ ಇಲ್ಲ ಅಂದ್ರೆ ಮೊಟ್ಟೆ ಹಾಕೊಡ್ತೀನಿ ನೋಡ. ಹೋದ ಅಮ್ಮ, ಒಂದ್ಸತಿನೂ ನೆಟ್ಟಿಗೆ ಸ್ನ್ಯಾಕ್ಸ್ ಹಾಕಲ್ಲ ಹೊಟ್ಟೆ ತುಂಬಂಗೆ. ಬೇಜಾರು ಬಂದ್ಬಿಡದೆ. ನಾನು ಹೇಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನು ಮಾಡಲಿ ಗೈಸ್, ಎಲ್ಲಾದರೂ ಹೋಗ್ಬಿಡ್ಬೇಕು ಅನ್ನಿಸ್ತಾ ಇದೆ. ಕಟ ಎಲ್ಲೋಗ್ಲಿ? ಈ ಪ್ರಾಣಿನ ಬಿಟ್ಟು ಎಲ್ಲೋಗ್ಲಿ ಗೈಸ್? ಈ ಪ್ರಾಣಿನ ಬಿಟ್ಟು ಎಲ್ಲೋಗ್ಲಿ? ಎಲ್ಲೋದ್ರೂ ಗಂಟು ಬೀಳುತ್ತೆ. ನಿಜ ಗೈಸ್, ನಾನು ಒಬ್ಬಳೇ ಇದ್ದಿದ್ರೆ ಕತೆನೇ ಬೇರೆ ಇರ್ತಾ ಇತ್ತು. ಗಂಟ ಹಾಕೊಂಡು ನನ್ನ ಜೀವನನೇ ಬರ್ಬಾದಾಗೋಯ್ತು. ನಮ್ಗೆ ತಲೆ ತಿನ್ಬೇಡ, ಏನು ಸ್ನ್ಯಾಕ್ಸ್ ಕೊಡಲ್ಲ ಅಂತೇಳು. ಡೈರೆಕ್ಟ್ ಆಗಿ ಒಳ್ಳೆ ಅವಾಗಿನಿಂದ ಅಡಿಕತ್ತೆ ಹೊಡ್ಕೊಂಡೆ. ಕೊಡಲ್ಲ. ಏನೀಗ? ಸ್ನ್ಯಾಕ್ಸ್ ಇಲ್ಲ, ನೀರು ಕುಡ್ಕೊಂಡು ಮಲಿಕೋ. ಏನೀಗ? ಆಯ್ತಲ್ಲ, ಚುಪ್ತಲ್ಲ? ಏನ್ ನಿಂದು ಚುಪ್ತಲ್ಲ? ಇಲ್ಲ, ಮುಗೀತ. ನೋ ಸ್ನ್ಯಾಕ್ಸ್, ಡಿಕ್ಲೇರ್. ಆಯ್ತು, ಕೊಡ್ಬೇಡ, ಹೋಗು. ಆಯ್ತು, ಮಲಿಕೋತೀನಿ. ಕೊಡ್ಬೇಡ. ನೀನು ಮುಚ್ಕೊಂಡು ಮಲಿಕೋ, ನಾನು ಮುಚ್ಕೊಂಡು ಮಲ್ಕೋತೀನಿ. ಇದೇ ಮಾತಲ್ಲ? ಇದೇ ಮಾತು. ಒಂದ್ಸಲ ಮಾತಂದ್ರೆ ಮಾತು. ಬಾಯಿ ಮುಚ್ಕೊಂಡು ಕುತ್ಕೋ. ನಾ ಕುತ್ಕೊಂಡಿಲ್ಲ, ಮಲ್ಕೊಂಡಿದ್ದೀನಿ. ನೀನ್ ಯಾರು ಹೇಳಕ್ಕೆ ಕುತ್ಕೋ ಅಂತ? ನಾ ಮಲ್ಕೊಂಡಿದ್ದೀನಿ. ನೀ ಯಾರು ಹೇಳಕ್ಕೆ ಕುತ್ಕೋ? ನಾ ಮಲ್ಕೋತೀನಿ. ಬಾಯಿ ಮುಚ್ಕೊಂಡು ಮಲ್ಕೋ. ಬಾಯಿ ಯಾಕೆ ಮುಚ್ಬೇಕಾ? ನಾ ಮುಚ್ಚಲ್ಲ, ನಾನು ಓಪನ್ ಮಾಡ್ಕೊಂಡೇ ಇರ್ತೀನಿ. ನಿನ್ನಡೆ ಬರ. ಏನ್ ನನ್ನಡೆ ಬರ? ನನ್ನಡೆ ಬರ? ಇದು ಮೊಸರು ಕಿತ್ತಾಯ್ತು ಅಂತ ಅವ್ನು ಅಂದ್ಕೊಂಡು ಈ ಡ್ರಾಮಾ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಬಟ್ ಅಂಥದ್ದೇನೂ ಆಗಿಲ್ಲ. ನಾ ಮಲ್ಕೋತೀನಿ. ಪಾಪ ಬಂತ. ಗೈಸ್, ಏನು ಬಿಸಿಲು ಬಂದಿದೆ ನೋಡಿ. ಬೆಳಗ್ಗೆಯಿಂದ ಫುಲ್ ಮಳೆ 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 ಮಳೆ. ಈಗ ಫುಲ್ ಬಿಸಿಲು ನೋಡಿ.
ಈಗ ನಾನು ಚಿಂಟು ಸ್ನ್ಯಾಕ್ಸ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಬರ್ತೀರಾ? ಹೋಗಿ ಬರೋಣ. ಏನು ತಿನ್ನೋದು ಗೊತ್ತಿಲ್ಲ. ನನಗೂ ಬೇಜಾರಾಗ್ತಾ ಇದೆ. ಸ್ವಲ್ಪ ಚೇಂಜಸ್ ಬೇಕು ಅನ್ನಿಸ್ತಾ ಇದೆ. ಮನೇಲಿ ಮಾಡಿ ಮಾಡಿ ಬೇಜಾರಾಗಿದೆ. ಸೊ ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ. ಬನ್ನಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಮನೇಲಿ ಏನೂ ಇಲ್ಲ, ಬಿಸ್ಕೆಟ್ ಸಹ ಇಲ್ಲ, ಎಲ್ಲ ಖಾಲಿ ಆಗಿದೆ. ನಾನು ಚಿಂಟು ತಿನ್ನಬೇಕು, ಚಿಂಟು ನನ್ನನ್ನು ತಿನ್ನಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಹೋಗೋಣ. ಚಿಂಟು ಡ್ರೆಸ್ ಚೇಂಜ್. ಚಿಂಟು ಮನೇಲಿ ಏನೂ ಇಲ್ಲ, ನಾನು ಇನ್ನೊಂದು ತಿನ್ನಬೇಕು, ನೀನು ನನ್ನನ್ನು ತಿನ್ನಬೇಕು. ಏನಿಲ್ಲ, ಚೆನ್ನಾಗಿ ಸೂಟ್ ಆಗ್ತದೆ ನೋಡು. ಇಲ್ಲಿ ಮ್ಯಾಚಿಂಗ್ ಇದೆ ಪೇ. ಲುಕ್ಸ್ ವೆರಿ ನೈಸ್. ಏನು ಗೈಸ್ ಇವನು ಇಷ್ಟು ಚೆನ್ನಾಗಿ ಚೂಸ್ ಮಾಡ್ಕೊಂಡಿದ್ದಾನೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬಾರ್ಡರ್ ಇದು ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್. ಏನು ಮಾಡಿದೆ ತೋರಿಸು. ನನ್ನ ಚಿಂಟಿಗೆ ಸ್ವಲ್ಪ ವಸ್ತು ಟಚ್ ಮಾಡ್ಬಿಟ್ಟಿದ್ದೀನಿ. ಕಾಫಿ ಕೊಟ್ಬಿಟ್ಟೆ. ಸೊ ಈಗ ನಾನು ಚಿಂಟು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಅಮ್ಮ ಮಗ ರೆಡಿ ಆದವು. ಈಗ ಹೋಗ್ತಾ ಇದ್ದೀವಿ. ಟೈಮ್ ಬಂದು 6:15. ಸೊ ನೋಡೋಣ ಎಷ್ಟು ಗಂಟೆಗೆ ಬರ್ತೀವಿ, ಏನು ಕತೆ ಅಂತ. ಮಾತಾಡೋದು. ಸೊ ಇವಾಗ ಚಿಂಟು ಏನು ತಿನ್ನೋದು? ಹೋಗಿ ಏನಾದ್ರೂ ನೀನು ಹೇಳು. ನಿಂಗೇನು ಬೇಕು? ಹಂಗೇನಿಲ್ಲ ನನಗೆ. ಹೇಳಲ್ಲ. ಏನಾದರೂ ಅಂದರೆ ಏನು ಬೇಕು? ಈಗ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸೊ ತಿನ್ನೋಕೆ ಏನು ಬೇಕು? ಮಸಾಲೆ ಪೂರಿ, ಪಾನಿಪೂರಿ, ಚಿಕನ್ ವಿಂಗ್ಸ್ ಅಂದೆ. ಚಿಕನ್ ವಿಂಗ್ಸ್ ತಿನ್ನೋದು. ಪೆರಿ 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 ಪೆರಿನಾ? ಅದೇ ತಿಂದ್ರಾಯ್ತು. ಪೆರಿ ಪೆರಿ ತಿನ್ನೋಣವಾ? ಆಮೇಲೆ ಅಷ್ಟೇ. ಶಾಪಿಂಗ್ ಮಾಡ್ಬಿಟ್ಟು ಮನೆಗೆ ಹೋಗೋದು. ಸಾಕು, ಇಡ್ತೀನಿ. ಒಂದು ಕ್ಯಾಪ್ಚರ್ ಮಾಡಿ. ಬೆಕ್ಕಡೆ ಹೋಯ್ತು. ಬಲಗಡೆಯಿಂದ ಎಡಗಡೆ ಹೋಯ್ತು. ಗೈಸ್, ಬಲಗಡೆಯಿಂದ ಎಡಗಡೆ ಹೋಗೋಕೆ ಏನ್ ಸೈನು? ನನ್ಗದ್ ಗೊತ್ತು ಆಕ್ಚುಲಿ. ಏನೋ ಒಂದು ಆ ಕಡೆಯಿಂದ ಒಂದು ಹೋದ್ರೆ ಅದು ಶಕುನ ಸರಿ ಇಲ್ಲ ಅಂತ. ಬಟ್ ಈಗ ನನ್ನ ಕಡೆ ಹೋಗಿದ್ದು ರೈಟ್ ಇಂದ ಲೆಫ್ಟಿಗೆ ಹೋಯ್ತು. ಏನ್ ಇಂಡಿಕೇಟ್ ಮಾಡತ್ತೆ? ಇಟ್ಸ್ ಅ ಗುಡ್ ಸೈನ್ ಆರ್ ಬ್ಯಾಡ್ ಸೈನ್? ಯಾವ ಸೈನ್ ಆದ್ರೂ ನಾವು ಹೋಗೋದೋಗೆ ಹೋಗ್ತೀವಿ ಅಲ್ವಾ ಚಿಂಟು? ಏನೋ ಗೊತ್ತಾಗೋದು ನಾಳಿದ್ದು. ಹೌದಲ್ಲ? ಆದ್ರೂ ತಿಳ್ಕೊಳ್ಳೋಣ ಅಂತ, ಜನರಲ್ ನಾಲೆಡ್ಜ್ ಪರ್ಪಸ್. ಏನಂತೀಯ? ಮಾಡಲಿ. ನಮ್ ಕ್ಯಾಮ್ರಾಮನ್ ಸರಿ ಇಲ್ಲ ಗೈಸ್. ಯಾವಾಗ್ಲೂ ಸೋದಾ ತರ ಇರ್ತಾನೆ. 1 ನಿಮಿಷ ಆಯ್ತು. ನನ್ನ ಲೈಫಲ್ಲಿ ಯಾರು ನೆಟ್ಟಿಗೆ ಸಿಗ್ಲಿಲ್ಲ ನನಗೆ. ನನ್ನ ಲೆವೆಲ್ಲಿಗೆ ಯಾರೂ ಸಿಗ್ಲಿಲ್ಲ. ಸೊ ಸ್ಯಾಡ್ ಅಲ್ಲ? 1 minute 5 seconds ಆಯ್ತು. ಆಯ್ತಮ್ಮ, ಮುಚ್ಕೊಂಡು ಕ್ಲೋಸ್ ಮಾಡಿ. ಆಯ್ತು, 10ಗೆ ಕ್ಲೋಸ್ ಮಾಡ್ತೇನೆ. ಗೈಸ್, ಪೆಟ್ರೋಲ್ ಹಾಕ್ಸೋಣ ಅಂದ್ಬಿಟ್ಟು ಪೆಟ್ರೋಲ್ ಪಂಪಿಗೆ ಬಂದಿದ್ದೀವಿ. ಸೊ ನಾನು ಎಷ್ಟು ಹಾಕಿಸ್ತಾ ಇದ್ದೀನಿ ನೋಡಿ ಪೆಟ್ರೋಲು. ಅಷ್ಟೇ ಗೈಸ್ ನಾನು ಹಾಕ್ಸೋದು. ಇದಕ್ಕಿಂತ ಜಾಸ್ತಿ ಹಾಕ್ಸಲ್ಲ ನಾನು. ನಮ್ಮ ಚಿಂಟುಗೋಸ್ಕರ ಕಾರ್ ತಗೊಂಡಂಗಾಗಿದೆ. ₹1000 ಹಾಕಿಸ್ತಾ ಇದ್ದೀನಿ ಗಾಯ್ಸ್, ಅಷ್ಟೇ. $9 ಲೀಟ್ರು ಬಂತು. ಚಿಂಟು ನೆಕ್ಸ್ಟ್ ಎಲ್ಲಿಗೆ?
ಎಲ್ಲಿಗೆ? ಈಸಿ ಮಾರ್ಟ್. ಈಸಿ ಮಾರ್ಟ್ಗೆ ಹೋಗಿ ಆಮೇಲೆ ಹೋಟೆಲ್ಗೆ ಹೋಗೋದು. ಮಳೆ ಬರುತ್ತೆ ಈಗ. ಚಿಂಟು ವಿಂಡೋಸ್ ಕ್ಲೋಸ್ ಮಾಡ್ಬಿಡು, AC ಹಾಕ್ಬಿಡು. ನೋಡಿ ಗಾಯ್ಸ್, ಎಷ್ಟು ಕಪ್ಪು ಮೋಡ ಇದೆ, ಕಾಣಿಸ್ತಾ ಇದೆ. ಹೌದು, ಅಷ್ಟೆಲ್ಲ ಹೋಟ್ಲೊಳಗೆ ಹೋಗಿ ಸೇರ್ಕೊಂಡ್ಬಿಡೋಣ ಮಳೆ ಬರೋ ಅಷ್ಟೊತ್ತಿಗೆ. ಆಫ್ ಮಾಡೋದ ಬಂದಿದ್ ಕಡೆನೂ. ಗೈಸ್, ಇವಾಗ ಚಿಂಟುಗೆ ನಾನು ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೊಸ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾನು ಹೋಟೆಲ್ಗೆ ಹೋಗ್ತಾ ಇರೋದು. ಇವತ್ತಿನ ತನಕ ಹೋಗಿಲ್ಲ. ಅದು ಈಗಲೇ ಹೊಸದಾಗಿರೋದಲ್ಲಮ್ಮ. ಯಾಕೆ ಯಾವಾಗ್ಲೂ ಹಿಂಗ್ ಸತ್ತೋನ್ ತರ ಇರ್ತೀಯ ಚಿಂಟು? ಸ್ವಲ್ಪನೂ ಆಕ್ಟಿವ್ ಇಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಬ್ಲಾಗ್ ಮಾಡುವಾಗಾದ್ರೂ ಆಕ್ಟಿವ್ ಆಗಿರು. ಬೇಜಾರೇನಕ್ಕೆ? ಅದು ಮುಗ್ದೋಗಿದ್ದ. ಅದಾದ್ಮೇಲೆ ನಾವು ಹೊರಗಡೆ ಹೋಗೋಣ, ತಿನ್ನೋಣ ಅಂತ ಪ್ಲಾನ್ ಮಾಡಿದ್ದ. ಸೊ ಈಗ್ಲೂ ಹಿಂಗೆ ಇದ್ರೆ ಯಾವಾಗ ನೋಡಿದ್ರು ಹೀಗೆ ಇರ್ತೀಯ. ಒಂದ್ ಸ್ವಲ್ಪನು ಸ್ಪೋರ್ಟಿವ್ ಇಲ್ಲ. ಅದೇ ಮೊಬೈಲ್ ನೋಡು ಅಂದ್ರೆ ಮೊಬೈಲ್ ನೋಡ್ಕೋ, ತಿಂಡಿ ಮಾಡ, ಅಷ್ಟೇ. ನಿನ್ ಲೈಫೇ ಅದ್ರಲ್ಲಿ ಕಲ್ತು ಬಿಡ್ತಾ ಇದೀಯಾ. ಇಲ್ಲ ಆ ಕಡೆಯಿಂದಾನೆ ತಗೋಬೇಕಿತ್ತು. ಬನ್ನಿ, ಟೇಸ್ಟ್ ಎಲ್ಲ ಚೆಕ್ ಮಾಡೋಣ ಇವತ್ತು. ಈ ಹೋಟೆಲ್ ಬಂದು ಹೈವೇನಲ್ಲ ಇದೆ, ಕಾರವಾರ ಮತ್ತು ಕುಮಟಾ ಹೈವೇ. ಸರ್ವಿಸ್ ಇಲ್ವಾ? ನೋಡಬೇಕು ಮೆನು. ಸರ್ವಿಸ್ ಇದೆಯಾ ಮತ್ತೆ ಹೇಳ್ಬೇಕಲ್ಲ. ಬಂದಿರೋ ಕಸ್ಟಮರ್ ಕಳಿಸ್ತಾರೆ ರಾಜಿಟ್ಟು. ಗೈಸ್, 7:15 ಈಗೆಷ್ಟು ಟೈಮ್ ಚಿಂಟು? 6:40. ಈಗ ಆರ್ಡರ್ ತೊಗೊಂಡು ಆರಾಮಾಗಿ ಕೊಡ್ಬೋದಿತ್ತು ತಾನೆ. ನೋಡಿ ಗೈಸ್, ಬಂದಿರೋ ಕಸ್ಟಮರ್ಸ್ನ ಅವ್ರಿಗೆ ತಗೊಳಕ್ಕಾಗಿಲ್ಲ. ಗೈಸ್, ಈ ಹೋಟೆಲಲ್ಲಿ 7:15 ಸರ್ವಿಸ್ ಸ್ಟಾರ್ಟ್ ಆಗೋದು. ಸೊ ವಾಪಸ್ ಬಂದವು. ಆ್ಯಕ್ಚುಲಿ ಅವರು ಆರ್ಡರ್ ತೊಗೊಂಡು ಒಂದು 5-10 ನಿಮಿಷ ಮಾಡಿ ಕೊಡ್ಬೋದಿತ್ತು. ಈಗ ಟೈಮ್ ಆಲ್ರೆಡಿ 6:45 ಆಗಿದೆ. ಈಗ ಎಲ್ಲೋಗೋಣ? ಕಾಮತ್ ಪ್ಲಸ್ ಅಥವಾ ಚಂದ್ರಿಕಾಗ? ವೆಜ್ಜಾ ನಾನ್ ವೆಜ್ಜಾ? ಏನು ಬೇಕಾ? ನಂಗೆ ಗೊತ್ತಿಲ್ಲ, ನಿಂಗೆ ಏನು ಬೇಕಾದ? ನಾನ್ ವೆಜ್. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಇಲ್ಲಿ ಕಾಮತ್ ಇಲ್ಲಿ ಇರ್ಬೇಡಿ ಅನ್ಸುತ್ತೆ. ಉಪ್ಪಿ ಬೇರೆ ಗದ್ರಲ್ಲಿ ಕೊಡೋಣ. ಆಯ್ತು ಬಾ. ಅಲ್ಲಿ ಲೈಟಿಂಗ್ಸ್ ಇಲ್ಲ, ಇಲ್ಲಿ ಕೊಡೋಣ. ಆಯ್ತು ಬಾ. ಇಲ್ಲಿ ಆರ್ಡರ್ ಯಾರು ತಗೋತಾರೆ? ಎಂತಲ್ಲ ಐಟಮ್ಸ್ ಇದೆ? ಏನು ಬೇಕು? ಚಿಕನ್ ಪೆರಿ ಪೆರಿ ಒಂದು, ಜ್ಯೂಸ್, ಚಿಕನ್ ಪೆರಿ ಪೆರಿ ವಿಕ್ಸ್. ಜ್ಯೂಸ್ ಯಾವುದು? 7up. ಸ್ಪ್ರೈಟ್ ಇದೆಯಾ? ಜ್ಯೂಸ್ ಸ್ಪ್ರೈಟ್ ಇದೆ. ಹಾಂ, 2 ಸ್ಪ್ರೈಟ್. ನಿಂಗೆ ಯಾವುದು? ಮೌಂಟೇನ್ ಡ್ಯೂ ಬೇಕಾ?
ಹಾಂ ಹಾಂ ನಿನ್ನೆ ಗೈಸ್ ಹುಷಾರಿಲ್ಲ. ಜ್ವರ ಅಮ್ಮ, ಬಿಸಿ ಇದೆ, ಮೈ ಬಿಸಿ ಇದೆ ಅಲ್ಲ. ಇದು ಕಣ್ಣುರಿತಿದೆ. ಮನೆಗೆ ಹೋದ್ಮೇಲೆ ಕಣ್ಣು ಉರಿಯುತ್ತೆ. ಇದು ಉರಿತಿದೆ. ಹಾಗಾದ್ರೆ ಬೇಡ ನಡಿ. ಹಾಕೊಡ್ಲಿ, ಈ ಕೈಯಲ್ಲಿ ಹಾಕೋ. ತಗೋ, ಫೋರ್ಕ್ ಯೂಸ್ ಮಾಡಿಲ್ಲ. ಗ್ರೇವಿ ಇದೆಯಲ್ಲ, 2 ಚಪಾತಿ ಇರಲಿ, 1 ಪರೋಟ ಐತೆ, 2 ನಿಂಗೂ ನಮಗೊಂದು. ಎರಡು ಪರೋಟ ಕೊಡಿ. ಎಕ್ಸ್ಕ್ಯೂಸ್ ಮೀ. ಎರಡು ಪರೋಟ ಮತ್ತೆ ಏನು ಬೇಕು? ನಾನ್ 2 ನಾನ್ ಕೊಡಿ. 1 ಕೊಡಿ. 1 ಪ್ಲೇನ್ ನಾನ್. ತಿನ್ನಕ್ಕಾಗ್ತಿತ್ತು 2 ತಂದಿದ್ದಿದ್ರೆ. ಮತ್ತೆ ನನಗೆ ನಾನು ನೀನು ಇದ್ದಾಗ ತಿಂತೀವಿ, ಬೇರೆಯವ್ರ ಜೊತೆ ಹೋದಾಗ ಹೊಟ್ಟೆ ತುಂಬ ಹೋಗಿರುತ್ತೆ. ಅದು ಹೊಸದಂತೆ ಬ್ರೌನಿ ಅಂತ ತಗೊಳ್ಳೋದ. ತಗೋ. ಕಣ್ಣು ಉರಿತಿದೆ. ಸಾಕು, ಚಾಕ್ಲೇಟ್ಸ ಸಾಕು. ಇದು ಕಿಟ್ಕ್ಯಾಟ, ಚಾಕೋಪೈ, ತುಂಬ ದಿನ ಆಗೈತಲ್ಲ. ನಡಿ. So now it's biscuit counter. ಇದಾ? ಏನಿದು? ಬೌಲಿ, ಮೂನ್ ಫಿಲ್ಸ್. ನೋಡೋದ ನೀನು ತಗೋ. ಯಾವುದು? ನೀನು ಯಾವ್ದು ಫ್ಲೇವರ್? ಇದೊಂದು ವೆನಿಲಾ, ಆರೆಂಜ್ ತಗೋ. ಆಮೇಲೆ ತಡಿ, ಮ್ಯಾಂಗೋ ಇರ್ಬೇಕೇನೋ. ಸ್ವೀಟ್ ಚೀಸ್. ಅಯ್ಯೋ, ಅದೊಂದು ಸ್ಟ್ರಾಬೆರಿ. ಬೇಡ, ಯಾವುದು? ಇದೇ ತಗೋ ಸಾಕು. Orange. ಹಾಂ. ಪಾಪ್ಕಾರ್ನ್ ಇಲ್ಲ. ಬಟರ್ ಅದೇ, ಯಾವುದು ತಂದೂರಿ ತಡ್ಕ ಅಂತೆ. ಅದು ವೇಸ್ಟ್, ಅದೆಲ್ಲ ವೇಸ್ಟ್. 30 rupees ಪ್ಯಾಕ್ ವೇಸ್ಟ್. 35 ಅದು 35 ವೇಸ್ಟ್. ಅದ್ರಲ್ಲಿ ಜಾಸ್ತಿ ಬರಲ್ವೋ? ಬೇಕಾದ್ರೆ ತಗೋ, ನನಗೇನಿಲ್ಲ. ಒಂದೇ ಒಂದು ನೋಡೋದು. ಇದರಲ್ಲಿ ಎಂತ ತಗೋಬೇಕು?
ಬೇಗ ತಗೋ, ಬೇಗ ಹೋಗೋಣ ಕತ್ಲೆ. ಚಿಕನ್ ಯಾವುದೋ ಇತ್ತಲ್ಲ, ಬೇಡ. ಹಾಂ, ಪೆರಿ ಚಿಕನ್ ತಗೋಲ್ಲ, ಒಂದೆರಡು ತಗೋ. ಅದು ಯಾವುದು ಕರ್ರಿ? ಅದು ಚಿಕನ್ದಲ್ಲ, ಅದು ವೆಜ್ ಅನ್ಸುತ್ತೆ. ಇನ್ನೊಂದು ಚಿಕನ್ ತಗೋ. ಮತ್ತೆ ಯಾವ್ದು ಬೇಕು? ಟೇಸ್ಟ್ ಮಾಡೋದು ಸ್ಪೈಸಿ ಅಂತ. ತಗೋ. ಬೇಡ ಇದು ಏನು ಮಾಡೋದು? ತಗೊಳ್ಳೋದ ಬೇಡವಾ? ನಿನ್ನಿಷ್ಟ. ಬೇಡ ತಗೊಳ್ಳೋದ. ಒಂದೇ ಇದೆಯಲ್ಲ ಪುಟ. ಎಷ್ಟು ತಗೊಳ್ಳಿ ಅವ್ರಿಗೆ? 3? ಹಂಗಂತೀಯ, ತಿಂತೀಯ. ಮಿಲ್ಕ್ ಬೇಕಿಸ್ ದೊಡ್ಡದು ಯಾವ 20% ಎಕ್ಸ್ಟ್ರಾ ಇದೆಯಾ? ಮತ್ತೆ ಇಷ್ಟ ನಡಿ. ಶೀಖ್ ಕಬಾಬ್ ತಗೊಂಡು ತಿಂದಿದ್ದೀನಿ. ಚಿಕನ್ ನಗೆಟ್ಸ. ಇವಾಗ ಅಂಕೋಲಾದು ಮೇನ್ ಮಾರ್ಕೆಟ್, ಇದು ಮಾರ್ಕೆಟ್ ರೋಡ್. ಸೊ ಅಲ್ಲಿದ್ದೀನಿ. ಚಿಂಟು ಅಂಗಡಿಗೆ ಹೋಗಿದ್ದಾನೆ. ಅವನಿಗೆ ಪ್ರಾಜೆಕ್ಟ್ ವರ್ಕಿಗೆ, ಅಸೈನ್ಮೆಂಟಿಗೆ ಶೀಟ್ ತಗೊಳಕ್ಕೆ ಅಂತ ಹೋಗಿದ್ದಾನೆ. ಬಂದ ನೋಡಿ. ಎಂತ ನೆಟ್ವರ್ಕ್ ತಗೊಳಂಗ ಡಬ್ಬ ನೆಟ್ವರ್ಕ್ ಬರೋಕ್ಕಲ್ಲ ಏನಿಲ್ಲ. ಆಯ್ತಲ್ಲ, 70 ರೂಪೀಸ್. ಇಷ್ಟೇ ತಗೊಂಡಿದ್ದು ನಾವು. ಆ ಬ್ಯಾಗ್ ತಗೋ. ಬೇಡ ಹುಷಾರ್. ಚಿಂಟು ನೋಡಿ ಗೈಸ್, ಅವ್ನ ಸಾಮಾನು ತಗೊಂಡು ಹೋಗ್ತಾ ಇದ್ದಾನೆ. ಗೈಸ್, ಇವತ್ತಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು 2 ಥರದ್ದು ರಸ್ಕ್ ತೊಗೊಂಡು ಬಂದಿದ್ದೆ. ಒಂದು ಬ್ರಿಟಾನಿಯಾದು, ಒಂದು ಪತಾಂಜಲಿದು. ಸೊ ಹೇಗಿರುತ್ತೆ ತಿಂದು ನೋಡೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಬೇಕ್ರಿಲಿ ಸಿಗುತ್ತಲ್ಲ ರಸ್ಕು, ಅದನ್ನೇ ತಿನ್ನೋದು. ಆ್ಯಂಡ್ ಅದೇ ಇಷ್ಟ. ಇದು ಆ್ಯಕ್ಚುಲಿ ಇಷ್ಟ ಆಗಲ್ಲ, ಬಟ್ ಇನ್ನೊಂದು ಸಲ ಟ್ರೈ ಮಾಡಿ ನೋಡೋಣ, ಇಷ್ಟ ಆಗ್ಬೋದೇನೋ ಅಂದ್ಬಿಟ್ಟು ತೊಗೊಂಡು ಬಂದೆ. ಬಟ್ ಸ್ಟಿಲ್ ಬೇಕ್ರಿದು ರಸ್ಕ್ ಏನಿರುತ್ತಲ್ಲ ಗೈಸ್, ಅದೇ ಚಂದ. ಇವ್ರದ್ದು ಕಂಪ್ನಿ ಮೇಡ್ಸ್ ಏನು ಅಷ್ಟು ನನಗಿಷ್ಟ ಆಗಲ್ಲ. ಬಿಕಾಸ್ ಅದರಲ್ಲಿ ಏನೂ ಇದೆ ಅಂತ ಅನಿಸಲ್ಲ, ಸುಮ್ಮನೆ ಕ್ರಿಸ್ಪಾಗಿರುತ್ತೆ ಅಷ್ಟೇ. ಗೈಸ್, ಏನೇ ತಿನ್ಬೋದು, ಏನೇ ಮಾಡ್ಬೋದು. ಮನೆಗೆ ಬಂದಮೇಲೆ ಒಂದು ರೌಂಡ್ ಕಾಫಿ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ರಸ್ಕೇನೋ ತಿನ್ಬಿಟ್ಟೆ ಹೊಟ್ಟೆ ತುಂಬ. ಸೊ ಇವಾಗ ಕಾಫಿ ಕುಡಿಯೋ ಥರ ಆಗ್ತಾಯಿದೆ. ಬನ್ನಿ ಕಾಫಿ ಕುಡ್ಕೊಂಡು ಬರೋಣ. ಪ್ರತಿದಿನ ಬೆಳಗ್ಗೆ ಎದ್ದರೆ ಕೆಲಸ ಮಾಡು, ಮನೇಲಿ ಏನಾಗುತ್ತೆ ಅದನ್ನು ಕ್ಯಾಪ್ಚರ್ ಮಾಡು, ಮಗನ ಜೊತೆ ಇರ್ತೀನಿ, ಇಷ್ಟೇ ನಿಮಗೂ ನೋಡಿ ಬೇಜಾರಾಗಿರುತ್ತೆ. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ದ ಥಿಂಗ್ ಈಸ್, ನಿಮಗೆ ನೋಡೋಕ್ಕೆ ಬೇಜಾರಾದರೆ ನನ್ನ ಇದೇ ಲೈಫ್ನ 14 ಇಯರ್ಸಿಂದ ಲೀಡ್ ಮಾಡ್ತಾ ಇದ್ದೀನಿ. ನನಗೆ ಹೇಗೆ ಅನ್ನಿಸ್ಬೋದು ಅಲ್ಲ. ಇವೊಂದು ನಾನು ಡಬಲ್ ಗ್ರ್ಯಾಜುಯೇಟ್ ಮತ್ತು MNCಲಿ ವರ್ಕ್ ಮಾಡ್ತಾ ಇದ್ದೆ, 2 ಸಲ ಕೆಲಸ ಬಿಟ್ಟು ಬಂದಿದ್ದೀನಿ. ಸೊ ನನಗೆ ಹೇಗೆ ಅನ್ನಿಸ್ಬೋದು ನೀವೇ ಹೇಳಿ, ಹೌದಲ್ಲ? ಬಟ್ ಆದರೂ ಸಹ ಗಂಡ ಮಗ ಪ್ರಯಾರಿಟಿ ಅಂತ ಅಂದ್ಕೊಂಡು ನಾನಿಲ್ಲಿ ಬಂದು ಹಳ್ಳಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಸಿಟಿಯಿಂದ ಹಳ್ಳಿಗೆ ಬರೋದು ಅಷ್ಟು ಸುಲಭ ಅಲ್ಲ ಗೈಸ್, ಏನಂತೀರಾ? ಬಾಯ್, ಗುಡ್ ನೈಟ್ ಗೈಸ್, ಲವ್ ಯು ಆಲ್.